ಎನ್ನುವ ಉದ್ದೇಶಕ್ಕಾಗಿ ತಡೆದು ಮಾತು ನಿಂತದ್ದು. ಈಗೋ ಮಾಡಿದ್ದು ಅಪರಾಧ ಆಯ್ತು ಎನ್ನುವುದಾಗಿ ಆಕೆಯ ಪಾದವನ್ನು ಹಿಡಿದಿಕೋ. ಹೌದು, ಅದಿಲ್ಲ ಅಂತಾದ್ರೆ ಅದರಿಂದ ಅವಕಾಶ ಕೊಟ್ಟ ಅಲ್ಲೇ ಕಾಲು ಹಿಡ್ಕೊಂಡು ಕೂತೆ ನೀನು. ದಯವಿಟ್ಟು ಅದೊಂದು ಮಾಡ್ಬೇಡ, ದೂರದಿಂದ ಒಂದು ನಮಸ್ಕಾರ ಮಾಡು. ಹೌದಾ? ನೀ ನಿಮ್ಮಂತವ್ರಿದ್ರೆ ಕಾಲು ಸಿಕ್ಕಿದ್ರೆ ಅಷ್ಟೇ ಲಾಭ ಅಂತ ಲೆಕ್ಕ ಹಾಕೋದು. ಏ ಗೆಳೆಯ, ನೀ ಎಷ್ಟೆಲ್ಲಾ ತಿಳ್ಕೊಂಡಿದ್ಯೋ ಮಾರಾಯ, ಇಂಥವ್ರಿಗೆ ಕಲ್ಪನೆ ಇಲ್ವಲ್ಲ. ಕಲ್ಪನೆ ಅಲ್ಲ, ಇಂಥವ್ರು ಬಾಳ ಜನರು ನೋಡ್ಕೊ ಬಂದಿದ್ದೆ ಜೀವನ. ಹೌದಾ? ಅಯ್ಯ, ನಮಗಿದು ಹೊಸ್ತಲ್ಲ. ಏನ್ ಮಾಡೋ? ನಮಸ್ಕಾರ ಮಾಡುವುದಕ್ಕಾಗುವುದಿಲ್ಲ, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳುವುದಕ್ಕಾಗುವುದಿಲ್ಲ. ಬಲಾತ್ಕಾರ ಮಾಡ್ಲಿಕ್ಕೆ ಆಗ್ತದೆ ನಿಂಗೆ. ಹೌದು, ಬಲಾತ್ಕಾರ ಮಾಡುವುದಕ್ಕಾಗ್ತದೆ. ಒಂದು ಕ್ಷಮೆ ಕೇಳಲಿಕ್ಕೆ ಆಗುದಿಲ್ವಾ? ದೈಹಿಕವಾದಂತ ತಾಪತ್ರೆ ಉಂಟಾ ನಿನಗೆ? ದೈಹಿಕವಾದಂತ ತಾಪತ್ರೆ ಅಲ್ವಾ? ನಮ್ಮ ಅಪ್ಪ ಅಮ್ಮ ಅದನ್ನು ಹೇಳಿಕೊಡ್ಲಿಲ್ಲ ನನಗೆ. ಯಾರು? ನಮ್ಮ ಅಪ್ಪ ಅಮ್ಮ ತಲೆ ಬಾಗುವುದಕ್ಕೆ ಹೇಳಿಕೊಡ್ಲಿಲ್ಲ. ಸರಿ ಮಾತಾಡು. ನಿನ್ನ ಅಪ್ಪ ಅಮ್ಮ ಬಲಾತ್ಕಾರ ಮಾಡ್ಲಿಕ್ಕೆ ಹೇಳ್ಕೊಟ್ಟದ್ದು ಯಾವಾಗ ಅಂತ ಹೇಳು ನಂಗೆ. ಅದೇ ಯಾವ ಹೆಣ್ಣಿನ ಮೇಲೆ ನಿನ್ನ ಹೆತ್ತ ಅಪ್ಪ ಅಮ್ಮ ಈ ಬಲಾತ್ಕಾರ ಕೊಟ್ಟದ್ದು ಯಾವಾಗ? ಬಲಾತ್ಕಾರ ಅಲ್ಲ, ಸುಮ್ಮನೆ ಅನಗತ್ಯ ಮಾತಾಡಬೇಡ. ಹೇಳಿಕೊಟ್ಟದ್ದು ತಂದೆ ತಾಯಿ. ಪ್ರಪಂಚದ ಯಾವ ತಂದೆ ತಾಯಿ ಮೊದಲವರು ಎಷ್ಟೇ ಕೆಟ್ಟವರಾಗಿರ್ಲಿ, ಮಕ್ಕಳು ಅಂತಾದ ಮೇಲೆ ಯಾವ ತಂದೆ ತಾಯಿಯೂ ಉಂಟಲ್ಲ ಇಂಥ ಕೆಟ್ಟದ್ದನ್ನು ಹೇಳಲಿಕ್ಕೆ ಇಲ್ಲ, ಬಯಸ್ಲಿಕ್ಕೂ ಇಲ್ಲ. ಅದು ತಂದೆ ತಾಯಿ ಹೇಳುವಂತ ಇರುವ ಶಬ್ದಕ್ಕಿರುವ ಪಾವಿತ್ರತೆ. ಒಮ್ಮೆ ಜೀವನದಲ್ಲಿ ಕೆಟ್ಟದ್ದನ್ನೇ ಮೊದಲು ಮಾಡುತ್ತ ತಂದೆ ಆದ್ರೂ ತನಗೆ ಮಕ್ಕಳಾದ್ಮೇಲೆ ವಿಚಾರ ಮಾಡೋದೇನೋ ಗೊತ್ತಾ? ಇನ್ನೊಂದು ಹೆಣ್ಣುಗಳನ್ನ ಕಂಡಾಗ ಈಚೆ ಕಡೆಗಿದ್ದವನಿಗೆ ಪಾಪ ಮಗಳಿದ್ರೆ ಅವನ ಲೆಕ್ಕ ಹಾಕುದೇ ಬೇರೆ. ಏನು? ಏ ದೇವ್ರೆ, ನನ್ನ ಮಗಳಾಗಿ ಇದ್ಲು, ಈ ಭಾವನೆ ಬರ್ತದೆ. ಒಬ್ಬ ಅನ್ನ ತಿನ್ನುವವನಿಗೆ ತಿಂದದ್ದು ಎಂಥದ್ದು ಅಂತ ತಿನ್ನುವವರಿಗೆಲ್ಲ ಬರುವುದಿಲ್ಲ. ಹಾಗಾಗಿ ಹೇಳುವುದು, ನೀನು ಬಲಾತ್ಕಾರಕ್ಕೆ ಮುಂದಾದವನಿಗೆ ತಂಗಿಯೋ ಅಕ್ಕನೋ ಇದ್ರೆ ಅವ್ರಿಗೆ ಈ ಸ್ಥಿತಿ ಬಂದ್ರೆ ಇದೆಲ್ಲ ವಿಚಾರ ಮಾಡುವುದಕ್ಕೆ ಆ ದೇವ್ರು ಕೊಟ್ಟ ಅನುಕೂಲ ಏನು ಅಂತ ಕೇಳಿದ್ರೆ ಮನುಷ್ಯ. ಹಾಗೆ ಮಾಡಿದ್ರೆ ಮಾತ್ರ ಮನುಷ್ಯ. ಹೌದು, ಮಾಡ್ಲಿಲ್ಲ ಅಂತಾದ್ರೆ ಪ್ರಾಣಿ, ಮೃಗವೇ. ಅಂತದ್ದನ್ನೇನ್ ಮಾಡುದು? ಅಲ್ಲ, ಅದು ಕಡಿಯುವುದೇ. ಅದು ಒಂದು ಮಾತು. ಇಷ್ಟೆಲ್ಲ ಹೇಳಿದೆಯಲ್ಲ, ಇವಾಗ ನನಗೆ ಅರ್ಥ ಆಯ್ತು. ನೀನು ಯಾಕೆ ಹೆಣ್ಮಕ್ಳ ಸುದ್ದಿ ಇವಾಗ ಹೋಗುದಿಲ್ಲ ಅಂತ. ಅಂದ್ರೆ ಮೊದ್ಲು ಹೋದದ್ದಿದ್ರು ಆಗ ನಿನ್ನ ಮಾತು ಹಾಗಲ್ವ? ಏನ್ ನಾನು ಹಳ್ತದ್ನ ಎಂತ ಇಲ್ಲಪ್ಪ, ಕಾಣುವುದಕ್ಕೆ ಆಗ್ಲಿಲ್ಲ. ಕಾಣುವುದಕ್ಕೂ ಅಲ್ಲ, ಯಾವುದಕ್ಕೂ ಅಲ್ಲ. ಕೂಡಿದ್ರೆ ನಿನ್ನಂತವ್ರು 3 ಜನ ಬರ್ಲಿ, ನನಗೂ ಗೊತ್ತುಂಟು ನಿಲ್ಲಿಕ್ಕೆ. ಹೌದಾ? ಆದ್ರೆ ಏನು ಗೊತ್ತಾ? ಏನು? ಸುಮ್ಮನೆ ಮತ್ತೆ ನಾನೇ ಮಾತಾಡ್ತಿದ್ರೆ ಕಷ್ಟ ಅಲ್ಲ, ಮಾತಾಡೋದು ಬೇಡ. ಈಗ ಇನ್ನು ಪೆಟ್ಟೆಯ ಪೆಟ್ಟು ನೀನೇ ಮಾಡ್ತೀಯ, ನಾನು ಮಾಡುದ? ಅದು ನಿಮ್ಮ ಮನೆತನದ ಗೌರವ, ನೀನೇ ಮಾಡು. ಮನೆತನ